ಒಂದು ಫಿಕ್ಷನಲ್ ಬುಕ್ ಒಂದಿಷ್ಟು ಹಿಸ್ಟಾರಿಕಲ್ ಎಲಿಮೆಂಟ್ಸ್ ಜೊತೆ ತುಂಬ ಕ್ಯೂರಿಯಾಸಿಟಿ, ಒಂದಿಷ್ಟು ಇನ್ಫಾರ್ಮೇಷನ್ಸ್, ಸ್ವಲ್ಪ ಎಂಟರ್ಟೈನ್ಮೆಂಟ್, ಈ ರೀತಿ ಎಲ್ಲದೂ ಸೇರಿರುವಂಥ ಒಂದು ಬೆಸ್ಟ್ ಕಾಂಬಿನೇಷನಲ್ಲಿರೋ ಒಂದು ಬುಕ್ನ ನೀವು ಹುಡುಕ್ತಾ ಇದ್ದೀರಾ. ಸೊ ಇವತ್ತಿನ ಬುಕ್ ಸಜೆಷನ್ ವಿಡಿಯೋ ನಿಮಗೋಸ್ಕರ. ಈ ಬುಕ್ ಬೆಸ್ಟ್ ಪಿಕ್ ಯಾಕಂದ್ರೆ ಇದರಲ್ಲಿರೋ ಹಿಸ್ಟಾರಿಕಲ್ ಕಂಟೆಂಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಇದರಲ್ಲಿ ಬರೋ ಹಿಸ್ಟಾರಿಕಲ್ ರೀತಿಯ ರಿಲೇಟ್ ಆಗುವಂಥ ಕಥೆಗಳು ಮಾತ್ರ ನಾವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ನಮಗೆ ಆ ರಾಜಮನೆತನಗಳ ಬಗ್ಗೆ ನಾವು ಓದಿದ್ರು ಕೂಡ, ಆ ರಾಜರ ಹೆಸರೆಲ್ಲ ಕೇಳಿದ್ರು ಕೂಡ, ಈ ರೀತಿಯಾದ ಒಂದು ಹಿಸ್ಟರಿ ವೇ ಅಲ್ಲಿ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡಿರೋಲ್ಲ. ಅಷ್ಟು ಒಂದು ಮೈಂಡ್ ಬ್ಲೋವಿಂಗ್ ಆಗಿರೋ ಕೆಲವೊಂದು ವಿಷಯಗಳೆಲ್ಲ ಇರುತ್ತೆ. ಆ್ಯಂಡ್ ಅದ್ರಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ನ ಇವ್ರು ನರೇಟ್ ಮಾಡಿರೋ, ಅಂದರೆ ಇವರ ಕಲ್ಪನೆಯಲ್ಲಿ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ಗಳು ಕೂಡ ನಮಗೆ ತುಂಬಾ ಹತ್ರ ಆಗ್ತಾ ಹೋಗುತ್ತೆ. ಸೊ ಇದೊಂದು ರೀತಿಯಲ್ಲಿ ಇಟ್ಸ್ ಲೈಕ್ ಒಂದು ಫ್ಯಾಂಟಸಿ ಮೂವಿ ನೋಡ್ದಂಗೆ ನಮಗೆ ಕೆಲವೊಂದು ಕಥೆಗಳೆಲ್ಲ ಫೀಲ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಒಂದು ಕಥೆನ ಪ್ರಾರಂಭ ಮಾಡಿದ್ರಿ ಅಂದರೆ ಅಟ್ಲೀಸ್ಟ್ ಆ ಕತೆ ಮುಗಿಯೋವರೆಗೂ ಆದರೂ ನೀವು ಓದಲೇಬೇಕು. ಈ ಇಡೀ ಬುಕ್ಕೆ ಅದೇ ರೀತಿಯೆಲ್ಲ ಎಂಗೇಜಿಂಗ್ ಆಗಿರುತ್ತೆ. ಈ ಬುಕ್ ಮುಗಿಸೋವರೆಗೂ ನಿಮಗೆ ನಿದ್ದೆ ಬರಲ್ಲ. ಬಟ್ ಸ್ಟಿಲ್ ಒಂದು ಕತೆ ಆದರೂ ನಿಮಗೆ ಮುಗಿಸೋವರೆಗೂ ನಿಮಗೆ ಎಲ್ಲೂ ಡಿಸ್ಟ್ರಾಕ್ಷನ್ಸೇ ಆಗಲ್ಲ. ಅಷ್ಟು ಒಂದು ಇದು ಯಾಕೆ ಅಂದರೆ ಇದು ಬರವಣಿಗೆ ಶೈಲಿ ಆ ರೀತಿಯಲ್ಲಿ ಚೆನ್ನಾಗಿದ್ರು ಕೂಡ ಇವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ತೂಕ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಯಾಕಂದರೆ ಕೆಲವೊಂದು ರೈಟಿಂಗ್ ಸ್ಕಿಲ್ಸ್ ಹೇಗಿರುತ್ತೆ, ಕೆಲವೊಬ್ರು ರೈಟಿಂಗ್ ಹೇಗಿರುತ್ತೆ, ಕೆಲವೊಂದು ನಾವೆಲ್ಸ್ ಹೇಗಿರುತ್ತೆ ಅಂತಂದರೆ ನಾರ್ಮಲ್ ಆಗಿರೋ ಸೀನ್ನ ತುಂಬ ಚೆನ್ನಾಗಿ ಬರೆದಿರ್ತಾರೆ. ಬಟ್ ಇದರಲ್ಲಿ ಹೇಗೆ ಅಂದರೆ ತುಂಬ ಇನ್ಫಾರ್ಮೇಷನ್ಸ್ ಇರುತ್ತೆ. ನಿಮಗೆ ಒಂದು ಪೇಜಲ್ಲೇ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಆ ಇನ್ಫಾರ್ಮೇಷನ್ಸಿಗೋಸ್ಕರನೇ ನಿಮಗೆ ತುಂಬ ಅಡಿಕ್ಟ್ ಆಗ್ತಾ ಹೋಗ್ತೀರಾ ಪ್ರತಿಯೊಂದು ಕಥೆಗಳಲ್ಲಿ. ಆ ರೀತಿಯಾದ ಒಂದು ಬುಕ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿರೋ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಗಣೇಶಯ್ಯ ಅವರು ಇದರಲ್ಲಿ ಕೊಡೋ ಅಂಥ ರೆಫರೆನ್ಸ್ಗಳು. ಯಾಕಂದರೆ ಪ್ರತಿಯೊಂದು ಬುಕ್ಕನ್ನು ಕೂಡ, ಅಥವಾ ನಾವು ಯೂಶಲಿ ಅನ್ಕೋತೀವಿ ನಾವು ಈ ಬುಕ್ನೆಲ್ಲ ರೆಫರ್ ಮಾಡ್ತಾ ಇದ್ದೀವಿ, ಬಟ್ ಈ ಆಥರ್ ಯಾವ ಬುಕ್ನ ರೆಫರ್ ಮಾಡ್ಬೋದು, ಅವರಿಗೆ ಇನ್ಫಾರ್ಮೇಷನ್ ಹೇಗೆ ಸಿಕ್ಕಿರ್ಬೋದು ಅನ್ನೋ ರೀತಿಯಲ್ಲಿ ತುಂಬ ಕ್ಯೂರಿಯಾಸಿಟೀಸ್ ನಮಗೆ ಆಬ್ವಿಯಸ್ಲಿ ಇರುತ್ತೆ. ಬಟ್ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನೋ ಹಾಗೆ ಗಣೇಶಯ್ಯ ಅವ್ರು ಬಂದು ಇದರಲ್ಲಿ ಪ್ರತಿ ಒಂದರಲ್ಲೂ ಕೂಡ ಅವ್ರು ಯಾವ್ಯಾವ ಬುಕ್ನ ರೆಫರ್ ಮಾಡಿದ್ದಾರೆ ಅಥವಾ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಆ ಇನ್ಫಾರ್ಮೇಷನ್ನ ಬಂದು ಡಿಗ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ರೆಫರೆನ್ಸ್ಗಳನ್ನು ತುಂಬ ಬರೀತಾ ಹೋಗಿದ್ದಾರೆ. ಬಟ್ ಯೂಶಲಿ ತುಂಬ ಬುಕ್ಸಲ್ಲಿ ಆ ರೆಫರೆನ್ಸ್ಗಳು ಕೊಡ್ತಾರೆ. ಬಟ್ ಇವ್ರು ಒಂದು ಸ್ಟೆಪ್ ಮೇಲೆ ಹೋಗಿ ಏನು ಮಾಡಿದಾರಪ್ಪ ಅಂತಂದರೆ ಅದೇ ಪೇಜಲ್ಲಿ ಆ ರೆಫರೆನ್ಸ್ಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಇಡೀ ಬುಕ್ನ ಓದಿದ್ಮೇಲೆ ಲಾಸ್ಟಲ್ಲಿ ಒಂದು ಪೇಜ್ ಫುಲ್ ರೆಫರೆನ್ಸ್ ಕೊಟ್ಟಾಗ ನಿಮಗೆ ಅದಷ್ಟು ನೀವು ಯಾವುದು ಈಗ ಇಡೀ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಕೆಲವೊಂದು ಎಲಿಮೆಂಟ್ಸ್ ನಿಮಗೆ ಲೈಕ್ ಆಗಿರುತ್ತೆ ಅಥವಾ ಅದು ಸ್ವಲ್ಪ ಗ್ರಾಸ್ಪಿಂಗ್ ಆಗಿದಿರುತ್ತೆ. ನೀವು ಅದರ ರೆಫರೆನ್ಸ್ ಹುಡ್ಕೋದಕ್ಕೆ ಅಥವಾ ಅದರ ಒಂದು ಮೂಲ ಬುಕ್ಕನ್ನು ಹುಡ್ಕೋದಕ್ಕೆ ಅಷ್ಟು ರೆಫರೆನ್ಸ್ನ ಡಿಗ್ ಮಾಡಬೇಕಾಗತ್ತೆ. ಆ ರೀತಿಯಾದ ಒಂದು ಸಿಚುವೇಶನಲ್ಲಿ ಇರ್ತೀವಿ. ಬಟ್ ಇದರಲ್ಲಿ ಏನೊಂದು ಗುಡ್ ಪಾಯಿಂಟ್ ಅಂದರೆ ಅದೇ ಪೇಜಲ್ಲಿ ಅದರ ರೆಫರೆನ್ಸ್ಗಳನ್ನು ಹಾಕಿರೋದ್ರಿಂದ ನಮಗೆ ಯಾವ್ಯಾವ ಬುಕ್ಗಳು ಅಥವಾ ಯಾವ ಎಲಿಮೆಂಟ್ಸ್ಗಳು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೋ ನಾವು ಅದಕ್ಕೆ ಮತ್ತೆ ಹೋಗಿ ಮತ್ತೆ ನಮ್ಮ ರೀಡಿಂಗ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ವೇ ಅಂತ ಹೇಳ್ಬೋದು. ಪುಸ್ತಕದಲ್ಲಿ ಒಟ್ಟು 8 ಕಥೆಗಳಿದೆ. 8 ಕಥೆಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅದರಲ್ಲೂ ಪರ್ಸ್ನಲಿ ನನಗೆ ನೇಹಲ್ ಅಂದರೆ ಈ ಟೈಟಲ್ ಇರೋದು ಒಂದು ಕತೆ ಇದರಲ್ಲಿ. ಸೊ ಅದನ್ನೇ ಟೈಟಲ್ ಆಗಿ ಅಂದರೆ ಬುಕ್ ನೇಮ್ ಶೀರ್ಷಿಕೆಯಾಗಿ ಇಟ್ಟಿದ್ದಾರೆ. ಸೊ ಆ ನೇಹಲ ಅನ್ನೋ ಕತೆ ಮತ್ತು ರಾಗಪಂಜರ ಅಂತ ಒಂದು ಕತೆ ಇದೆ. ತುಂಬಾ ಕ್ಯೂರಿಯಸ್ಡ್ ಆಗಿರೋವಂಥ ಒಂದು ಕತೆ ಅಂತ ಹೇಳ್ಬೋದು. ಯಾಕಂದರೆ ಎರಡೂ ಕೂಡ ಹಿಸ್ಟರಿ ಬೇಸ್ಡ್ ಆಗೇ ಇರುತ್ತೆ. ಅಂದರೆ ಅವರ ಮೂಲ ಬಂದು ಒಂದು ಹಿಸ್ಟಾರಿಕಲ್ ಕಂಟೆಂಟ್ ಆಗಿ ಅವ್ರು ಬರೆದಿದ್ದಾರೆ. ಎರಡೂ ಕೂಡ ವಿಜಯನಗರ ಸಾಮ್ರಾಜ್ಯದ ಒಂದು ಟಚ್ ಅಲ್ಲೇನೆ ಹೋಗುತ್ತೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಆಲ್ರೆಡಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಇತಿಹಾಸದಲ್ಲಿ ಓದಿರ್ಬೋದು. ಬಟ್ ಎಲ್ಲದೂ ಒಂದು ಗುಡ್ ಸೈಡ್ ಅಂತ ಹೇಳ್ಬೋದು, ಅಥವಾ ಒಂದು ರೀತಿಯಲ್ಲಿ ಯು ಸರ್ಟಿಫೈಡ್ ಅಂತ ಹೇಳ್ಬೋದು. ಆ ರೀತಿಯಾದ ಎಲಿಮೆಂಟ್ಸೇ ಓದಿರ್ತೀವಿ. ಬಟ್ ಅದೆಲ್ಲದು ಇಲ್ಲದೆ ಸ್ವಲ್ಪ ಈ ಅನ್ಸಂಗ್ ಹಿಸ್ಟ್ರೀಸ್ ಅಂತಲ್ಲ ಕೆಲವೊಂದು ವಿಷಯನ ಕರೀತಾರೆ. ಅದನ್ನ ನಮಗೆ ಅಷ್ಟು ಈಸಿಯಾಗಿ ಓದ್ಲಿಕ್ಕೆ ಸಿಗೋದಿಲ್ಲ ನಮಗೆ. ಅಂದರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಕಾಲೇಜ್ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ನಾರ್ಮಲ್ ಆಗಿ ಎಲ್ಲರ ಕೈಗೂ ಸಿಗೋದಿಲ್ಲ. ಆ ರೀತಿಯಾದ ಕೆಲವೊಂದು ಹಿಸ್ಟ್ರಿಗಳು ಕೂಡ ಇದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಚ್ ಇಸ್ ರಿಯಲ್ ಹಿಸ್ಟ್ರಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಆ ರೀತಿಯಾದ ಕೆಲವೊಂದು ಎಲಿಮೆಂಟ್ಸ್ನೆಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಎಕ್ಸಾಕ್ಟ್ಲಿ ಅದೇ ರೀತಿಯಲ್ಲಿ ಇಲ್ಲ. ಯಾಕಂದರೆ ಇವರು ಸ್ವಲ್ಪ ಅದನ್ನು ಮಾರ್ಪಾಡು ಮಾಡಿ ಮತ್ತೆ ಕೆಲವೊಂದು ಕ್ಯಾರೆಕ್ಟರ್ಗಳನ್ನೆಲ್ಲ ತಂದು ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಅವರೇ ಬರ್ಕೊಂಡಿದ್ದಾರೆ. ಬಟ್ ಆದ್ರೂ ಕೂಡ ಕೆಲವೊಂದು ಸನ್ನಿವೇಶಗಳು ನಿಜ ಅನ್ನೋ ರೀತಿಯಲ್ಲಿ ಮತ್ತು ಅದಕ್ಕೆ ಅವ್ರು ಕೊಟ್ಟಿರುವಂಥ ರೆಫರೆನ್ಸ್ ಬುಕ್ಸ್ ಎಲ್ಲ ಅವ್ರು ಕೊಟ್ಟಿದ್ದಾರೆ. ನಾವು ಮುಂದೆ ಅದನ್ನೆಲ್ಲ ಓದ್ತಾ ನಾವು ಮತ್ತೆ ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಸೊ ಆ ರೀತಿಯಲ್ಲಿ ನೋಡೋದಾದರೆ ನಮಗೆ ಒಂದು ರೀತಿಯಲ್ಲಿ ನಾವು ಓದಿರೋ ವಿಷಯನೇ, ನಾವು ಓದಿರೋ ಹಿಸ್ಟ್ರಿನೇ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಓದಿರೋ ರೀತಿಯಲ್ಲಿ ನಮಗೊಂದು ಒಳ್ಳೆ ಪರ್ಸ್ಪೆಕ್ಟಿವ್ ಬಂದು ಸಿಗುತ್ತೆ ಇದರಲ್ಲಿ. ಸೊ ಅದೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಈ ರಾಗಪಂಜರದಲ್ಲಿ ನಮ್ಮ ಹಂಪೆಯಲ್ಲಿರುವಂಥ ಸಂಗೀತ ಕಂಬಗಳ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾರೆ.
ಸೊ ಅದೆಲ್ಲದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮಗೆ. ಲೈಕ್ ಅದನ್ನ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿರೋದೆಲ್ಲ ಇಷ್ಟು ದಿನದವರೆಗೂ ಅಷ್ಟು ಒಂದು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂನ ಅವ್ರು ಖಂಡಿತವಾಗ್ಲೂ ನಮಗೆ ಕೊಡ್ತಾರೆ. ಎಲ್ಲ ಕಥೆಗಳನ್ನೂ ನಾವು ಮಾತಾಡ್ತಾ ಹೋದ್ರೆ ಆಬ್ವಿಯಸ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಅಂಡ್ ಕೇಳೋದಕ್ಕೂ ಕೂಡ ನಿಮಗೆ ಬೋರ್ ಆಗುತ್ತೆ. ಸೊ ಇದರಲ್ಲಿರೋ ಬೆಸ್ಟ್ ಪಿಕ್ ಅಂದ್ರೆ ಇದು ನೇಹಲಾನೇ. ನೇಹಲಾನ ಕಥೆ ಮಾತ್ರ ನಾನು ಆದಷ್ಟು ಸಣ್ಣದಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ನೇಹಲ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ವಿಮನ್. ಆಕ್ಚುಲಿ ನಾವು ಈಗಾಗಲೇ ತುಂಬಾ ನಾವೆಲ್ ಬಗ್ಗೆ ಮಾತಾಡ್ಬಿಟ್ಟಿದೀವಿ. ಎಲ್ಲಾ ಪ್ರಾಬ್ಲಮ್ಗಳು ಬ್ಯೂಟಿಫುಲ್ ಆಗಿರೋ ವಿಮನ್ ಅಂತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೂ ಅದೇ ರೀತಿಯಲ್ಲಿ ಅನ್ನಿಸ್ತು ಇದು ನೋಡ್ಬೇಕಂದ್ರೆ. ಸೊ ಈ ನೇಹಲ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ವಿಮನ್ ಅಂಡ್ ಒಬ್ಬ ರೈತರ ಮಗಳು ಅವಳು ಅಷ್ಟೇ. ಬಟ್ ಇವಳಿಗೆ ಪ್ರಾಬ್ಲಮ್, ಇದು ವಿಜಯನಗರಕ್ಕೆ ಲಿಂಕ್ ಇರೋ ಅಂತ ಒಂದು ಕತೆ ಅಂತ ಹೇಳಿದೆ. ಸೊ ವಿಜಯನಗರದ ರಾಜ ದೇವರಾಯ ಅನ್ನೋ ಒಬ್ಬ ರಾಜ ಕೊನೆಯಲ್ಲಿ ಬರ್ತಾರೆ. ಅವರು ರಾಜಂಗೆ ಬಂದು ಈ ಹುಡುಗಿ ಮೇಲೆ ಪ್ರೀತಿ ಹುಟ್ಟತ್ತೆ. ಆ ಹುಟ್ಟೋದಕ್ಕೆ ಕಾರಣ ಕೂಡ ಒಬ್ಬ ಪಂಡಿತ ಏನ್ ಮಾಡ್ತಾನೆ, ಓಕೆ ಇವಳನ್ನ ಟ್ರೈನ್ ಮಾಡ್ತಾನೆ. ಓಕೆ ಇವಳು ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ, ಬಟ್ ಆಸ್ಥಾನದಲ್ಲಿ ಇರಬೇಕು ಅಂತಂದ್ರೆ ಇವಳು ತುಂಬಾ ವಿಷಯಗಳನ್ನ ಕಲಿಬೇಕು ಅನ್ನೋದಕ್ಕೋಸ್ಕರ ಇವಳಿಗೆ ಸಂಗೀತ ಅಭ್ಯಾಸ ಮಾಡೋದಾಗಿರ್ಲಿ, ಕೆಲವೊಂದು ಅವಳ ಬಿಹೇವಿಯರ್ ಚೇಂಜಸ್ ಎಲ್ಲ ಮಾಡಿ ಅವನೇ ಹೋಗಿ ಈ ರೀತಿ ಒಂದು ಹುಡುಗಿ ನೋಡಿದೆ ಅವ್ರ ಆಸ್ಥಾನದಲ್ಲಿ ಇರೋದಕ್ಕೆ ಒಂದು ಬೆಸ್ಟ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅವರೇ ರಾಜನ್ ಸ್ವಲ್ಪ ಹತ್ಸಿ ಆ ರೀತಿಯಲ್ಲೆಲ್ಲ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದನ್ನ ಕೇಳಕ್ಕೆ ಈ ರೀತಿಯಾದ ಒಂದು ವಿಚಾರ ಮಾತುಕತೆ ಎಲ್ಲ ಬಂದಾಗ ಈ ಹುಡುಗಿ ಅದನ್ನ ರಿಜೆಕ್ಟ್ ಮಾಡ್ತಾಳೆ. ಅದನ್ನ ರಾಜಕ್ಕೆ ಆ ರಿಜೆಕ್ಷನ್ ಬಂದು ರಾಜಂಗೆ ತಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ನಾನೊಬ್ಬ ರಾಜ ನನ್ನನ್ನ ಒಂದು ನಾರ್ಮಲ್ ಆಗಿರೋ ಒಂದು ರೈತರ ಮಗಳು ನನ್ನ ರಿಜೆಕ್ಟ್ ಮಾಡ್ಬಿಟ್ಲು ಅನ್ನೋದನ್ನ ತಡೆಯಕ್ ಆಗೋದಿಲ್ಲ. ಬಟ್ ಅದು ಬಂದು ಒಂದು ಮುಸ್ಲಿಂ ರಾಜನ ಅಂಡರ್ ಅಲ್ಲಿ ಇರುತ್ತೆ ಆ ಒಂದು ಅವ್ರಿರುವಂತ ಪ್ಲೇಸು. ಅದೊಂದು ಬಾರ್ಡರ್, ಓಕೆನಾ, ಹುಡುಗಿ ವಾಸ ಮಾಡ್ತಿರೋದು ಬಂದು ಒಂದು ಬಾರ್ಡರ್ ಪ್ಲೇಸ್ ಅಲ್ಲಿ ಇರ್ತಾರೆ. ಸೊ ಅದು ಇವನಿಗೆ ಎಷ್ಟೇ ಅದ್ರಲ್ಲಿ ಹಾಕಿದ್ರು ಕೂಡ ಅದು ಆಕ್ಚುಲ್ ಆಗಿ ಈಗ ಒಂದು ಮುಸ್ಲಿಂ ರಾಜನ ಅಂಡರ್ ಅಲ್ಲಿ ಇದೆ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಯುದ್ಧನೇ ಪ್ರಾರಂಭ ಆಗ್ಬಿಡತ್ತೆ ದೇವರಾಯಂಗೂ ಮತ್ತು ಫಿರೋಜ್ ಶಾಗೂ. ಎಷ್ಟು ದೊಡ್ಡ ಯುದ್ಧ ಅಂತಂದ್ರೆ ತುಂಬಾ ಆನೆಗಳು, ಕುದುರೆಗಳು, ಮನುಷ್ಯರು ಅಂತ ಎಲ್ಲ ತುಂಬಾ ಜನ ಯುದ್ಧದಲ್ಲಿ ಸಾಯ್ತಾರೆ. ದೇವರಾಯ ಬಂದು ಯುದ್ಧ ಮಾಡೋಲ್ಲ, ಅವ್ನ ಸೈನಿಕರು ಅವರು ಇವರು ಎಲ್ಲ ಯುದ್ಧ ಮಾಡ್ತಿರ್ಬೇಕಾದ್ರೆ ಇನ್ನು ಹಂಪಿ ಕೋಟೆಯಲ್ಲಿ ಹೋಗಿ ಹುದುಕೊಂಡಿರ್ತಾನೆ. ಹೀಗಿರ್ಬೇಕಾದ್ರೆ ಫಿರೋಜ್ ಶಾ ಏನ್ ಮಾಡ್ತಾನೆ, ಇಲ್ಲಿ ಒಪ್ಪಂದಕ್ಕೆ ಕರೀತಾನೆ. ಬಟ್ ಆ ಒಪ್ಪಂದ ಏನಾಗಿರತ್ತಪ್ಪ ಅಂತಂದ್ರೆ ದೇವರಾಯಂಗೆ ಒಬ್ಳು ಮಗಳು ಇರ್ತಾಳೆ. ಆ ಮಗಳನ್ನ ನನಗೆ ಮದ್ವೆ ಮಾಡಿ ಕೊಡ್ಬೇಕು ಅಂಡ್ ಇದೇ ಹಂಪೆ ದೇವಸ್ಥಾನದಲ್ಲಿ ಮದ್ವೆ ಮಾಡಿಕೊಡ್ಬೇಕು, ಇಷ್ಟೆಲ್ಲ ವರದಕ್ಷಿಣೆಗಳು ಬೇಕು, ಇದೇ ರೀತಿಯಾದ ಒಂದು ಗೌರವಾನ್ವಿತವಾಗಿ ಎಲ್ಲ ನಡಿಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಫ್ಕೋರ್ಸ್ ನಾವು ಅನ್ಕೊಳ್ತಾ ಇರೋದು ಕರೆಕ್ಟ್. ಇದ್ರಲ್ಲಿ ಬಂದು ದೇವರಾಯಂಗೆ ಬಂದು ಈ ಕತೆ ನಡೆಯೋ ಟೈಮಲ್ಲಿ ತುಂಬಾನೇ ವಯಸ್ಸಾಗಿರುತ್ತೆ ಅಂಡ್ ನೇಹಲಾಂಗೂ ಅವರ ಮಗಳಿಗೂ ಒಂದೇ ವಯಸ್ಸಾಗಿರುತ್ತೆ. ಸೊ ಇದೇ ರೀಸನ್ ಇಂದ ನೇಹಲಾ ಬಂದು ರಿಜೆಕ್ಟ್ ಮಾಡಿರ್ತಾಳೆ. ಸೊ ಅದಕ್ಕೋಸ್ಕರ ಫಿರೋಜ್ ಶಾ ಏನ್ ಮಾಡ್ತಾನೆ ಅಂತಂದ್ರೆ ಅವ್ನು ಮಾಡಿದ ತಪ್ಪನ್ನ ಅವನೇ ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರ ಫಿರೋಜ್ ಶಾಗೂ ಕೂಡ ದೇವರಾಯನಷ್ಟೇ ವಯಸ್ಸಾಗಿರುತ್ತೆ, ಅವ್ರ ಮಗಳನ್ನ ಅವನು ಮದ್ವೆ ಮಾಡ್ಕೋಬೇಕು ಅಂತ ಕೇಳ್ತಾನೆ. ಸೊ ಅದೇ ರೀತಿಯಲ್ಲಿ ಮದ್ವೆನೂ ಆಗತ್ತೆ, ಇದೆಲ್ಲ ಆಗತ್ತೆ, ಅವ್ನು ಹೇಳಿರೋ ರೀತಿಯಲ್ಲೇ ಆಗತ್ತೆ, ಎಲ್ಲ ಓಕೆ. ಇದೆಲ್ಲ ಆಗಿ ಸ್ವಲ್ಪ ದಿನದ ನಂತರ ಮತ್ತೆ ನೇಹಲಾನ ಅವ್ರ ಫಿರೋಜ್ ಶಾ ಮಗನ್ಗೆ ನೇಹಲಾನ ಮದ್ವೆ ಮಾಡಿಸ್ಕೊಂತಾನೆ. ಸೊ ಇಷ್ಟೆಲ್ಲ ರೀತಿಯಲ್ಲಿ ನಡೆಯುತ್ತೆ. ಯಾಕೆ ನೇಹಲಾನ ಅವನೇ ಮದ್ವೆ ಆಗ್ಬೋದಿತ್ತಲ್ಲ, ಇಷ್ಟೆಲ್ಲ ಯುದ್ಧದಲ್ಲಿ ಗೆದ್ದಿದಾನಲ್ಲ ಅಂತ ಅನ್ಸ್ಬೋದು. ಯಾಕಂದ್ರೆ ಅವಾಗಿನ ಕಾಲದ ರಾಜರ ಮೈಂಡ್ ಸೆಟ್ ಬಂದು ಅಷ್ಟು ಒಂದು ರಿಜಿಡ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ನು ಯಾವ ರೀತಿಯಲ್ಲಿ ಹೇಳ್ಕೊತಾನಂತಂದ್ರೆ, ಈ ದೇವರಾಯ ಆಸೆ ಪಟ್ಟಿರೋ ಅಂತ ಒಂದು ಹುಡುಗಿ ಅವಳನ್ನ ನಾನ್ ಮದ್ವೆ ಆಗೋದ್ರಿಂದ ನನಗೇನ್ ಗೊತ್ತಿದೆ ಅಲ್ವಾ. ಸೊ ನಾನು ಅವನಿಗೆ ಆ ಮದ್ವೆ ಆಗೋದ್ರಲ್ಲಿ ಇಷ್ಟ ಇರೋದಿಲ್ಲ. ಬಟ್ ಅವಳು ತುಂಬಾ ಸುಂದರಿ, ಹಾಗಾಗಿ ಅವಳನ್ನ ಅವನಿಗೆ ದೇವರಾಯಂಗೆ ಬಿಟ್ಕೊಡೋಕ್ಕೂ ಅವನಿಗೆ ಮನ್ಸಿರೋದಿಲ್ಲ. ಹಾಗಾಗಿ ಅವ್ರ ಮಗನ್ಗೆ ಅವಳನ್ನ ಮದ್ವೆ ಮಾಡಿಸ್ಕೊಂತಾನೆ. ಸೊ ಅವರಿಬ್ರು ಈಗ ದೇವರಾಯನ್ ಮಗಳು ಮತ್ತೆ ನೇಹಲಾ ಇವರಿಬ್ರು ಒಂದೇ ಮನೆಯಲ್ಲಿ ಇರ್ತಾರೆ ಮಹಾರಾಣಿಗಳಾಗಿ. ಬಟ್ ಇಲ್ಲಿ ಟ್ರಾಜಡಿ ಏನಪ್ಪಾ ಅಂತಂದ್ರೆ, ಈ ನೇಹಲನ ಗಂಡ ರಾಜ ಒಬ್ಬ ಇರ್ತಾನಲ್ಲ ಫಿರೋಜ್ ಶಾ ಮಗ, ಅವನಿಗೆ ಬಂದು ಹುಡುಗಿರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಆ ರೀತಿಯಾದ ಒಂದು ಪರ್ಸನ್ ಅವಾಗ. ಸೊ ಅವನ ಪ್ರಕಾರ ಏನಂದ್ರೆ ಫಿರೋಜ್ ಶಾ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅಂದ್ರೆ, ಈ ರೀತಿ ಒಂದು ತುಂಬಾ ಸುಂದರಿ ಆಗಿರೋ ಒಂದು ಹುಡುಗಿನ ಅವನಿಗೆ ಮದ್ವೆ ಮಾಡಿಸಿದ್ರೆ ಅಟ್ಲೀಸ್ಟ್ ಇವನ್ ಬಂದು ಸರಿ ಆಗಬಹುದು ಅನ್ನೋ ರೀತಿ. ಅಂದ್ರೆ ನಾನೇ ಯೋಚನೆ ಮಾಡಿದೆ, ಓಕೆ ಅವಾಗ್ಲೂ ಈ ಜೆಂಡರ್ ಇಶ್ಯೂಸ್ ಎಲ್ಲ ಇತ್ತ ಅನ್ನೋ ರೀತಿಯಲ್ಲಿ ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು ಆ ಟೆಕ್ಸ್ಟ್ ಓದ್ಬೇಕಾದ್ರೆ. ಸೊ ಆ ರೀತಿಯಲ್ಲಿ ಒಂದು ಸಿಚುಯೇಷನ್ಸ್ ನಡೀತಾ ಹೋಗುತ್ತೆ. ಸೊ ಕಾಲಕ್ರಮೇಣ ಅವನು ಸತ್ತೋಗ್ತಾನೆ, ನೇಹಲನ್ ಗಂಡ ಸತ್ತೋಗ್ತಾನೆ. ಸೊ ಈ ನೇಹಲಾ ಮತ್ತೆ ಆ ದೇವರಾಯನ ಮಗಳು ಇವರಿಬ್ರು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ, ನಾವು ಅರಮನೆ ಬಿಟ್ಟು ಓಡೋಗೋಣ ಅಂತ. ಸೊ ಹಾಗಾದ್ರೆ ಮತ್ತೆ ವಿಜಯನಗರಕ್ಕೆ ವಾಪಸ್ ಬರ್ತಾರ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ದೇವರಾಯನ್ ಮಗಳಿಗೆ ಅವ್ರ ಅಪ್ಪನ ಮೇಲೆ ತುಂಬಾ ಸಿಟ್ಟಿರತ್ತೆ.
ಅವ್ನು ಯುದ್ಧ ಮಾಡಿ ಸತ್ತಿದ್ರು ಪರವಾಗಿರ್ಲಿಲ್ಲ, ನನಗೆ ಅವನ ಮೇಲೆ ರೆಸ್ಪೆಕ್ಟ್ ಇರ್ತಿತ್ತು. ಆದರೆ ಹೇಡಿ ಥರ ಹೋಗಿ ಬಚ್ಚಿಡ್ಕೊಂಡಿದ್ದು ಮಗಳನ್ನ ಈ ರೀತಿ ಒಪ್ಪಂದಕ್ಕೆ ಬೀಳಿಸ್ಕೊಂಡಲ್ಲ ಅಂತ ತುಂಬಾ ಸಿಟ್ಟಿರುತ್ತೆ. ಅವನ ಮೇಲೆ ನಂಬಿಕೆ ಕೂಡ ಇರೋದಿಲ್ಲ. ಆ್ಯಂಡ್ ಇಷ್ಟೆಲ್ಲ ಯುದ್ಧ ಆಗಕ್ಕೆ ಕಾರಣ ಯಾರು? ದೇವರಾಯ ಆ ಹುಡುಗಿ ಮೇಲೆ ಆಸೆ ಪಟ್ಟಿದ್ದು. ಸೊ ಇದ್ಯಾವುದು ನನಗೆ ಬೇಡ, ನಾನು ನನ್ನ ರಾಜ್ಯಕ್ಕೆ ವಾಪಸ್ ಹೋಗೋದಿಲ್ಲ ಅಂತ ಅವಳು ಡಿಸೈಡ್ ಮಾಡ್ತಾಳೆ. ಇವನ್ ನೇಹಲಂಗ್ ಕೂಡ ಅದು ಇಷ್ಟ ಇರೋದಿಲ್ಲ. ಸೊ ಅವರಿಬ್ರು ಮಾತುಕತೆ ಮಾಡಿ ಯಾವ ರೀತಿಯಾದ ಡಿಸಿಷನ್ಸ್ ತಗೊಂತಾರೆ ಅಂತಂದ್ರೆ, ಒಂದು ಅವರಿಗೆ ಕ್ಲೋಸ್ ಆಗಿರೋ ಅಂತ ಒಂದು 10 ಜನ ಸೇವಕರು ಮತ್ತೆ ಸೈನಿಕರು ಮತ್ತೆ ಒಂದಿಷ್ಟು ಒಡವೆಗಳು, ವಜ್ರ ವೈಡೂರ್ಯಗಳೆಲ್ಲ ತಗೊಳ್ತಾರೆ. ಹಣ, ಅವಾಗಿನ ನಾಣ್ಯಗಳು ಎಲ್ಲದನ್ನು ಒಂದಿಷ್ಟು ಬಾಚ್ಕೊಂಡು ಇಬ್ರು ಊರ್ ಬಿಟ್ಟು ಹೋಗ್ತಾರೆ ರಾತ್ರಿ. ಸೊ ಅವ್ರು ಹೋದ್ಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಅದರ ಪಳೆಯುಳಿಕೆಗಳು ಸಿಗ್ತಿದೆ ಅನ್ನೋ ರೀತಿಯಾದ ಒಂದು ಹಿಸ್ಟ್ರಿ ಕೂಡ ಇದೆ. ಬಟ್ ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ಗೊತ್ತಿಲ್ಲ. ಅವ್ರು ತಗೊಂಡೋಗಿದ್ದ ಒಡವೆಗಳು, ವೈಡೂರ್ಯಗಳೇನಿದೆ ತುಂಬಾ ಎಕ್ಸಸ್ ಅಮೌಂಟ್ ಇಂದು ಅನ್ನೋ ರೀತಿಯಲ್ಲಿ ಹಿಸ್ಟ್ರಿಯಲ್ಲಿ ಉಲ್ಲೇಖ ಆಗಿದೆ. ಸೊ ಈ ರೀತಿಯಲ್ಲಿ ಇರ್ಬೇಕಾದ್ರೆ ಖಂಡಿತವಾಗ್ಲೂ ಅದನ್ನ ಎಲ್ಲದನ್ನು ಅವ್ರು ಬಳಸಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಅದರ ನಿಧಿ ಇದ್ದೇ ಇರಬೇಕು. ಸೊ ಆ ನಿಧಿನ ಹುಡ್ಕಕ್ಕೆ ಅಂತ ಕೆಲವೊಂದು ಗುಂಪುಗಳು ಇಲ್ಲಿ ಹೋರಾಡ್ತಾ ಇರ್ತವೆ. ಸೊ ಆ ರೀತಿಯಲ್ಲಿ ಆ ಕತೆ ಒಂದು ಜರುಗುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಐ ಥಿಂಕ್ ನಾನು ಹೇಳಿರೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಇಲ್ವೋ ಗೊತ್ತಿಲ್ಲ, ಬಟ್ ಈ ಬುಕ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಇದು ಮಾತ್ರ ಅಲ್ಲದೆ ಇದ್ರಲ್ಲಿ ಬರೋ ತುಂಬಾ ಕತೆಗಳು ಹಾಗೇನೆ. ಕಿತ್ತು ಶಿವನಂ ನಿಲೆಪೆವು ಅಂತ ಒಂದು ಕತೆ ಇದೆ, ಅದು ಕೂಡ ಹಾಗೇನೆ. ಈ ಧರ್ಮ ಜಗಳಗಳೆಲ್ಲ ಯಾವ ರೀತಿಯಲ್ಲಿ ಸಾಗುತ್ತೆ ಅಂಡ್ ಅವ್ರು ಯಾವ ರೀತಿಯಲ್ಲಿ ಅಲ್ಲೊಂದು ಸಣ್ಣ ಸಣ್ಣ ಪಾಲಿಟಿಕ್ಸ್ಗಳು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಇದ್ರಲ್ಲಿ ಬರೋ ದೇಹಾತ್ಮ ಅನ್ನೋ ಒಂದು ಕತೆ. ಈ ದೇಹಾತ್ಮ ಅನ್ನೋ ಕತೆನ ತುಂಬಾ ವಿಷಯಗಳಿಗೆ ನಾವೀಗ ರಿಲೇಟ್ ಮಾಡ್ಕೋಬಹುದು. ಯಾಕಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇದ್ರಲ್ಲಿ ಒಬ್ಬ ಸ್ವಾಮೀಜಿ ಸತ್ತೋಗಿರ್ತಾನೆ. ಬಟ್ ಅವನು ಸತ್ತಿದ್ದಾನೆ ಅಂತ ನಾವು ಅನೌನ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಟ್ರಸ್ಟಿಗೆ ಬರೋ ಫಂಡ್ಗಳು ನಿಂತೋಗ್ಬಿಡತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಫೇಕ್ ಆಗಿ ಅವ್ನು ಇದಾನೆ ಅನ್ನೋ ರೀತಿಯಲ್ಲಿ ಆ ನ್ಯೂಸ್ನ ಹೊರಗೆ ಬಿಡದೇ ಇರೋ ರೀತಿಯಲ್ಲಿ ಕಾಪಾಡ್ತಾ ಇರ್ತಾರೆ. ಇದನ್ನ ನಾವು ತುಂಬಾ ರಿಲೇಟ್ ಮಾಡ್ಕೋಬಹುದು ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ವಾ. ಯಾಕಂದ್ರೆ ಈ ಎಲ್ಲಾ ವಿಷಯಗಳು ಕೂಡ ಈ ಫಂಡ್, ಈ ಟ್ರಸ್ಟ್ ಅಥವಾ ತುಂಬಾ ಕ್ರಿಮಿನಲ್ ಆಕ್ಟಿವಿಟೀಸ್ ಯಾವ್ದೆಲ್ಲ ಇದೆಲ್ಲ ನಡೀತಿದ್ಯೋ ಈ ರೀತಿಯಾದ ವಿಚಾರಗಳ ಸುತ್ತಲೇ ನಡೀತಾ ಇರುತ್ತೆ. ಅಂಡ್ ಅವ್ರನ್ನ ನಾವು ತೀರಾ ಇನ್ವೆಸ್ಟಿಗೇಟ್ ಮಾಡೋಕೆ, ಇಂಟ್ರೋಗೇಟ್ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಕೆಲವೊಂದು ಪ್ಲೇಸಸ್ ಬಂದು ಅಷ್ಟು ಪವರ್ಫುಲ್ ಆಗಿ, ಅಂದ್ರೆ ಪೀಪಲ್ ಪವರ್ ಬಂದು ಅವ್ರ ಬ್ಯಾಕ್ ಸಪೋರ್ಟ್ ಅಷ್ಟು ಇರುತ್ತೆ. ಆ ರೀತಿಯಾದ ಸಿಚುವೇಶನ್ಸ್ನ ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನ ಇಮಿಟೇಟ್ ಮಾಡೋ ಹಾಗೆ ಒಂದು ಕತೆ ಇದೆ. ಒಟ್ಟಾರೆ 165 ಪೇಜ್ ಇರುವಂತ ಈ ಕಥಾ ಸಂಕಲನ ತುಂಬಾ ವರ್ತ್ ರೀಡಿಂಗ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಪ್ರೈಸ್ ಬಂದು 120 ರೂಪಾಯಿ ಇದೆ. ಇದರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಖಂಡಿತವಾಗ್ಲೂ ಸಾಧ್ಯವಾದಷ್ಟು ಎಲ್ಲರೂ ಇದನ್ನ ಟ್ರೈ ಮಾಡಿ. ಅಂಡ್ ಈ ಬುಕ್ ಓದಿದ್ಮೇಲೆ ಖಂಡಿತವಾಗ್ಲೂ ನಾನು ಗಣೇಶ್ ಅಯ್ಯ ಅವರ ಆದಷ್ಟು ಎಲ್ಲ ಪುಸ್ತಕಗಳನ್ನು ಓದಬೇಕು ಅಂತ ನಾನೇ ಡಿಸೈಡ್ ಆಗಿಬಿಟ್ಟೆ. ಅಷ್ಟು ಒಂದು ನಾಲೆಡ್ಜ್ ಗೈನಿಂಗ್ ಆಗಿ ನಮಗೆ ಫೀಲ್ ಆಗುತ್ತೆ. ಕೆಲವೊಂದು ಜಾನರ್ಸೇ ಹಾಗೆ ಅಲ್ವಾ. ಕೆಲವೊಂದು ಜಾನರ್ಸ್ನ ನಾವು ಎಂಟರ್ಟೈನ್ಮೆಂಟಿಗೆ ಓದ್ತೀವಿ, ಕೆಲವೊಂದು ಜಾನರ್ಸ್ನ ನಾಲೆಡ್ಜ್ ಗೈನಿಂಗಿಗೆ ಓದ್ತೀವಿ. ಆ ರೀತಿಯಲ್ಲಿ ಅಂದ್ರೆ ಆಥರ್ ಪರ್ಸ್ಪೆಕ್ಟಿವ್ ಕೆಲವೊಂದನ್ನ ನಾವು ಓದ್ತೀವಿ, ಕೆಲವೊಂದು ಭಾಷೆ ಚೆನ್ನಾಗಿದೆ ಅಂತ ಓದ್ತೀವಿ. ಹೀಗೆ ತುಂಬಾ ವಿಚಾರಗಳಿರುತ್ತೆ ಒಂದು ಬುಕ್ಕನ್ನು ನಾವು ಓದೋದಕ್ಕೆ. ಬಟ್ ಎಸ್ಪೆಷಲಿ ಗಣೇಶ್ ಅಯ್ಯ ಅವರ ಈ ಪುಸ್ತಕ ನಾನು ಓದಿದಾಗ ನನಗೆ ಅನಿಸಿದ್ದು ತುಂಬಾ ನಾಲೆಡ್ಜ್ ಗೈನಿಂಗ್ ಆಗಿದೆ ಈ ಬುಕ್ ಅಂತ. ಸೊ ಐ ಥಿಂಕ್ ಎಲ್ಲರಿಗೂ ಒಂದು ಸೂಟಬಲ್ ಆಗಿರೋ ಬುಕ್. ಎಲ್ಲರೂ ಖಂಡಿತವಾಗ್ಲೂ ಈ ಬುಕ್ನ ಟ್ರೈ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಆಲ್ರೆಡಿ ಈ ಬುಕ್ನ ಓದಿದ್ರೆ ಅಥವಾ ಗಣೇಶ್ ಅಯ್ಯ ಅವರ ಬೇರೆ ಯಾವುದಾದ್ರೂ ಬುಕ್ನ ಓದಿದ್ರೆ ಕಮೆಂಟಲ್ಲಿ ಲೀವ್ ಮಾಡಿ ಯಾವ ರೀತಿಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಆ್ಯಂಡ್ ಇದೇ ರೀತಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಬುಕ್ನ ನಾನು ಓದಿ ನಾವು ಮಾತಾಡೋಣ ಅಂತ ನಿಮಗೆ ಅನಿಸಿದ್ರೆ ಆ ಬುಕ್ ನೇಮ್ನ ಕೂಡ ಕಮೆಂಟಲ್ಲಿ ಮಾಡಿ ಅದನ್ನು ಓದಿ ಮಾತುಕತೆನ ಇಟ್ಕೊಳ್ಳೋಣ. ಆ್ಯಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋಸ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. Until this is Shilpa signing off here.